ನಮಸ್ಕಾರ ವೀಕ್ಷಕರೇ, ನಿಮ್ಮ ನೆಚ್ಚಿನ ಸುದ್ದಿವಾಹಿನಿ ಸುದೀಕ್ಷಾ ನ್ಯೂಸ್ಗೆ ಸ್ವಾಗತ. ಇಂದು ಬಾಗಲಕೋಟೆಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ವೀಣಾ ಕಾಶಪ್ಪನವರು ಮಹಿಳಾ ಮೀಸಲಾತಿ ಕುರಿತು ಮಹತ್ವದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಮಹಿಳೆಯರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಹೆಚ್ಚಿನ ಅವಕಾಶಗಳು ದೊರಕಬೇಕು ಎಂದು ಅವರು ಒತ್ತಿ ಹೇಳಿದ್ದಾರೆ. ಮಹಿಳಾ ಮೀಸಲಾತಿ ಕೇವಲ ಕಾಗದದಲ್ಲೇ ಉಳಿಯದೆ ಅದು ಪರಿಣಾಮಕಾರಿಯಾಗಿ ಜಾರಿಯಾಗಬೇಕು ಎಂದು ಅವರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಇನ್ನು ಮುಂದೆ ಮಾತನಾಡಿದ ಅವರು, ಮಹಿಳೆಯರು ಸಮಾಜದ ಎಲ್ಲಾ ಕ್ಷೇತ್ರಗಳಲ್ಲಿ ಸಮಾನ ಹಕ್ಕುಗಳನ್ನು ಪಡೆದುಕೊಳ್ಳಬೇಕು. ಮಹಿಳಾ ಸಬಲೀಕರಣದ ದಾರಿಯಲ್ಲಿ ಇಂತಹ ಮೀಸಲಾತಿಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ತಿಳಿಸಿದ್ದಾರೆ. ಈ ವೇಳೆ ವಿವಿಧ ಸಾಮಾಜಿಕ ಮತ್ತು ರಾಜಕೀಯ ವಿಚಾರಗಳ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಸುದೀಕ್ಷಾ ನ್ಯೂಸ್ ಕನ್ನಡ. ಸತ್ಯದ ಧ್ವನಿ, ಧೈರ್ಯದ ಹೋರಾಟ. ಧನ್ಯವಾದಗಳು. ಇವತ್ತೇನು ಮಹಿಳಾ ಮೀಸಲಾತಿ ಬಿಲ್ ಬಿದ್ದೋಗಿದೆ ಅಂತೇಳಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿಂದ ಈ ಬಿಲ್ ಬಿದ್ದೋಗಿದೆ, ಮಹಿಳಾ ಮೀಸಲಾತಿಗೆ ಕಾಂಗ್ರೆಸ್ನವರ ವಿರೋಧ ಮಾಡ್ತಾ ಇದ್ದಾರೆ ಎನ್ನುವಂತ ವಿಚಾರವನ್ನ ಅದರ ಬಗ್ಗೆ ಇವತ್ತು ಸ್ಪಷ್ಟೀಕರಣ ಕೊಡಬೇಕು ಅನ್ನುವಂತ ವಿಚಾರದಲ್ಲಿ ಇವತ್ತು ರಾಜ್ಯಾದ್ಯಂತ ಎಲ್ಲರೂ ನಾವು ಟ್ವೀಟನ್ನ ಮಾಡುವಂತ ಕೆಲಸ ಮಾಡ್ತಾ ಇದ್ವಿ. ಯಾಕಂದ್ರೆ ಸತ್ಯಾಸತ್ಯತೆ ಇವತ್ತು ಜನರಿಗೆ ಗೊತ್ತಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿಶೇಷವಾಗಿ ಮಹಿಳಾ ಮೀಸಲಾತಿ ಎನ್ನುವಂಥದ್ದು 73-74ನೇ ಅಮೆಂಡ್ಮೆಂಟ್ ರಾಜೀವ್ ಗಾಂಧಿ ಅವರಿದ್ದಾಗ ಮಹಿಳೆಯರಿಗೆ 33% ಅಷ್ಟು ಇವತ್ತು ಗ್ರಾಮ ಪಂಚಾಯತಿಯಿಂದ ಹಿಡಿದು ಜಿಲ್ಲಾ ಪಂಚಾಯತಿ ಹಾಗೂ ಪುರಸಭೆ, ನಗರಸಭೆ ಅಂತ ಏನ್ ಹೇಳ್ತೀವಿ ನಾವು, ಕೆಳಮಟ್ಟದಿಂದ ಇವತ್ತು ಮಹಿಳೆಯರನ್ನ ಗ್ರಾಮ ಪಂಚಾಯತಿ ಮಟ್ಟದಿಂದಲೂ ಕೂಡ ಇವತ್ತು ನಾನು ಕೂಡ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದೀನಿ. ಇವೆಲ್ಲರಿಗೂ ಕೂಡ ಕಾರಣ ನಾವು ಇವತ್ತು ಕಾಂಗ್ರೆಸ್ ಅಂತ ಸ್ಪಷ್ಟಕ್ಕಾಗಿದೆ, ವಿಶೇಷವಾಗಿ ರಾಜೀವ್ ಗಾಂಧಿ ಅವರಿಗೆ ನಾವು ಸ್ಪಷ್ಟಕ್ಕಾಗಿದೆ ಬಂದಿದ್ದು. ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಕೂಡ ಒಂದು ಬದ್ಧತೆಯ ಪಕ್ಷ, ನಾವು ಏನು ನುಡಿತೀವಿ ಅದರಲ್ಲಿ ನಡ್ಕೊಳ್ಳುವಂತ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷ. ಇವತ್ತು ಏನ್ ಬಲೆ ಬಾಯಿ ಮಾತಲ್ಲಿ 2022ರಿಂದ 2023 ಏನ್ ಬಿಲ್ ಪಾಸ್ ಆಗಿದೆ, ಇದನ್ನ ಮಾನ್ಯ ಸೋನಿಯಾ ಗಾಂಧಿ ಅವರು ಯುಪಿಎ ಸರ್ಕಾರದಲ್ಲಿ ರಾಜ್ಯಸಭೆಯಲ್ಲಿ 2010ರಲ್ಲೇ ಇದು ಅಂಗೀಕಾರ ಆಗಿತ್ತು. ಅಂಗೀಕಾರ ಆಗಿ ಅನುಮೋದನೆಯಾಗಿ ಸರ್ವಪಕ್ಷದಿಂದ ಅಂಗೀಕಾರ ಆದ್ರೂ ಕೂಡ ಮತ್ತೆ ಇದನ್ನ 23-22 ಇಸ್ವಿಯಲ್ಲಿ ಮುನ್ನೆಲೆ ತಂದ್ರು. ಸರ್ವಪಕ್ಷೀಯವಾಗಿ ಇದು ಅಂಗೀಕಾರ ಕೂಡ ಆಯ್ತು ಕೇಂದ್ರದಲ್ಲಿ. ಅಂಗೀಕಾರ ಆದ್ಮೇಲೆ ಮತ್ತೆ ಪುನಃ ಯಾಕೆ ಈ ಬಿಲ್ಲನ್ನ 33% ಮಹಿಳಾ ಮೀಸಲಾತಿ ಬಿಲ್ಲನ್ನ ಮುಂದೆ ಬರ್ತಾ ಇದ್ದಾರೆ ಗೊತ್ತಿಲ್ಲ. ಚುನಾವಣೆ ಬಂದಾಗ ಅಷ್ಟೇ ಇವತ್ತು ವಿಶೇಷವಾಗಿ ವೆಸ್ಟ್ ಬೆಂಗಾಲ್ ಅಲ್ಲಿ ಚುನಾವಣೆ ಒಂದು ಗೆಲ್ಲುವಂತ, ತಮಿಳುನಾಡು ಭಾಗದಲ್ಲಿ ಚುನಾವಣೆಯನ್ನು ಗೆಲ್ಲುವಂತ ಗಿಮಿಕ್ ಇದಾಗಿತ್ತು ಅಂತೇಳಿ ಸ್ಪಷ್ಟೀಕರಣ ಬಯಸ್ತೀನಿ. ಯಾಕಂದ್ರೆ ಇದು ಚುನಾವಣೆ ಸಂದರ್ಭದಲ್ಲೇ ತಂದು ಮತ್ತೆ ಇದನ್ನ ಕೈಗೊಳ್ಳುವಂತ ಕೆಲಸ ಆಗ್ತದೆ. ಇದು ಏನು ನಾವು ಮಹಿಳಾ ಮೀಸಲಾತಿ ಬಿಲ್ ಅನ್ನ ಇದಕ್ಕೆ ಯಾವುದೇ ಕಾಂಗ್ರೆಸ್ ಪಕ್ಷದ ವಿರೋಧ ಇಲ್ಲ. ನಾವು ಯಾವತ್ತೂ ಕೂಡ 2010ರಿಂದಲೂ ಹಾಗೂ ರಾಜೀವ್ ಗಾಂಧಿ ಅವರು ತಮ್ಮ ಪ್ರಧಾನಮಂತ್ರಿ ಅವಧಿಯಲ್ಲೂ ಕೂಡ ಮಹಿಳೆಯರಿಗೆ ಒಂದು ಬದ್ಧತೆಯನ್ನ ಹಾಗೂ ಮಹಿಳಾ ಸಬಲೀಕರಣವನ್ನ, ಮಹಿಳೆಯರಿಗೆ ಆರ್ಥಿಕವಾಗಿ ಹಾಗೂ ರಾಜಕೀಯವಾಗಿ ಸಬಲೀಕರಣಗೊಳ್ಳಲಿಕ್ಕೆ ಏನೇನು ಎಲ್ಲ ಯೋಜನೆಗಳು ಬಿಡಬೇಕು, ರಾಜಕೀಯವಾಗಿ ಏನು ಶಕ್ತಿಯನ್ನು ನೀಡಬೇಕು ಅವಾಗಿನ ಕೂಡ ಮಾಡ್ಕೊಂಡು ಬಂದಂತ ಪಕ್ಷ ಕಾಂಗ್ರೆಸ್ ಪಕ್ಷ.